ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 3 ಥರ ಕಾಳು ನೆನೆಕ್ಕಿಟ್ಟಿದ್ದೆ. ಇದು ಹುಳ್ಳಿಕಾಳು, ಕಡಲೆಕಾಳು, ಮಡಿಕೆ ಕಾಳು. ಈ 3 ಕಾಳನ್ನು ಹಾಕಿಬಿಟ್ಟು ಒಂದು ಡ್ರೈ ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ. ಇವು ನೆಂದಿರೋ ಕಾಳು ಪಲ್ಯ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಪಲ್ಯ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಬಂದಿದ್ದ ತಕ್ಷಣ ಪಲ್ಯ ಒಂದು ಬಟ್ಲಿಗೆ ಹಾಕ್ಕೊಟ್ರೆ ಚೆನ್ನಾಗಿ ತಿನ್ಕೊತಾರೆ. ಈ ಥರ ಪಲ್ಯ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ. ಇದನ್ನೊಂದು 3ರಿಂದ 4 ಅವರ್ ನೆನೆಗೆ ಬಿಡಬೇಕು. ಟೈಮ್ ಇದ್ದರೆ ನೀವು ರಾತ್ರಿ ಹೊತ್ತು ನೆನೆಕ್ಬಿಟ್ಟು ಬೆಳಗ್ಗೆ ಎದ್ದು ಪಲ್ಯ ಮಾಡ್ಕೋಬೋದು. ಇವಾಗ ನಾನು 4 ಅವರ್ ನೆನೆಕ್ಕೆ ಇಟ್ಟಿದ್ದೀನಿ. ಇವಾಗ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಒಂದು ಕುಕ್ಕರ್ ಇಟ್ಕೋಬೇಕು. ಆ ಕುಕ್ಕರ್ಗೆ ನಾನು ಒಂದು ಚಮಚ ನೀರು ಹಾಕ್ತಾಯಿದ್ದೀನಿ. ನಾನು ಕಾಳೆಲ್ಲ ತೊಗೊಂಡಿದ್ದಲ್ವ, ಎಲ್ಲ ನೀಟಾಗಿ ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಕಾಳು ಒಂದೊಂದಾಗೆ ನಾವು ಬೇಯಕ್ಕೆ ಹಾಕೊಳ್ಳೋಣ. 1-2 ವಿಸಿಲ್ ಇದನ್ನು ನಾವು ಬೇಯಿಸ್ಕೊಂಬರೋಣ. ನೋಡಿ, ಇದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ 3 ಥರ ಕಾಳು ನಾವು ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಸ್ವಲ್ಪ ನಾವು ಇದಕ್ಕೆ 1 ಸ್ಪೂನು ಉಪ್ಪು ಹಾಕೋಣ. ನೋಡಿ, 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ನಾವು ಇದನ್ನು ಚೆನ್ನಾಗಿ 2ರಿಂದ 3 ವಿಸಿಲು ಹೊಡ್ಸೋಣ. ನೋಡಿ, ಇವಾಗ ನಾನು ಕುಕ್ಕರ್ ಮುಚ್ಚಿಸ್ತಾಯಿದ್ದೀನಿ. ನೋಡಿ, ಆ ಕಾಳು ಬೇಯಿದ್ರಾಗೆ ನಾವು ಇದೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಒಣ ಕೊಬ್ಬರಿ ಜಾಸ್ತಿ ಇದ್ದರೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ನಾವು ಕಾಯಿ ತುರ್ಕೋಬೇಕು. ಹಸಿ ಕಾಯಿ ತುರಿ ಇದ್ದರೂ ನೀವು ಹಾಕ್ಬೋದು. ನಾನು ಒಣ ಕೊಬ್ಬರಿ ಇರೋದಕ್ಕೆ ನಾನು ಹಾಕ್ತಾಯಿದ್ದೀನಿ. 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಇವೆಲ್ಲ ನಾವು ಪೇಸ್ಟ್ ಮಾಡ್ಕೊಂಬರೋಣ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಬರೋಣ. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಇವೆಲ್ಲ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ಇವಾಗ 4-5 ಹಸಿಮೆಣ್ಸಿನ್ಕಾಯಿ, ಇದನ್ನು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿ, ನಾನು ಮುಚ್ಚಳ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ನಾವು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ನಾವು ಬಸ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಬೇಯಿಸ್ಕೊಂಬಂದಿದ್ದೀನಿ. ಈ ಥರ ಕಾಳೆಲ್ಲ ನಾವು ನೀರು ಬೇಯಿಸಿಬಿಟ್ಟು ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಡ್ರೈದು ಪಲ್ಯ ಮಾಡಿದರೆ ಸೂಪರಾಗಿರುತ್ತೆ. ಅನ್ನ ಸಾಂಬಾರು ಜೊತೆಗೆ, ಚಪಾತಿ ಜೊತೆಗೆ ಎಲ್ಲ ತಿನ್ನೋಕ್ಕೂ ತುಂಬ ಟೇಸ್ಟ್ ಇರುತ್ತೆ. ಆಮೇಲೆ ನಾನು ಹಸಿಮೆಣ್ಸಿಕಾಯಿ ತೊಗೊಂಡಿದ್ನಲ್ವ, ಹಸಿಮೆಣ್ಸಿಕಾಯಿನೂ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕೋಕ್ಕೆ ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹೇಗೆ ಹಾಕೋದಂತೆ ಬನ್ನಿ ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಬಿದ್ದು 1-2-3 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. 1-2 ಸ್ಪೂನು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಕಾಯಲಿ. ಇವಾಗ ಎಣ್ಣೆ ಕಾಯ್ದಿದೆ. ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಚಟಪಟ ಅನ್ನಲಿ. ಇವಾಗ ನಾವು 1 ಈರುಳ್ಳಿ ಕಟ್ ಮಾಡ್ಕೊಂಡ್ವಿ, ಈರುಳ್ಳಿ ಹಾಕ್ಕೊಳ್ಳೋಣ. ನೀವು ಸಣ್ಣಕ್ಕೆ ಬೇಕಾದ್ರೆ ಹೆಚ್ಕೋಬೋದು, ಈ ಥರ ದಪ್ಪ ಬೇಕಾದ್ರೆ ಹೆಚ್ಕೋಬೋದು. ಯಾವ ಥರ ಆದರೂ ಈರುಳ್ಳಿ ಹೆಚ್ಕೊಂಡು ಮಾಡೋದು. ಈ ಥರ ದಪ್ಪ ಹೆಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಜೊತೆಗೆ ಅಂಥೇಳಿ ನಾನು ಈ ಥರ ಕಟ್ ಮಾಡಿರೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು. ಇವಾಗ ಇದಕ್ಕೆ ಕರಿಬೇವು ಸೊಪ್ಪು, 1-2 ಕಡ್ಡಿ ನಾವು ಕರಿಬೇವು ಸೊಪ್ಪು ಹಾಕ್ತೀವಿ. ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆನೆಸಿರೋ ಕಾಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏನು ಸಾಯಂಕಾಲ ಹೊತ್ತು ಟೈಮ್ ಇರುತ್ತೆ, ಕಾಳುಗಳೆಲ್ಲ ನೆನೆಸಿಬಿಟ್ಟು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇನ್ನೊಂದು ಏನಪ್ಪ ಅಂದರೆ ಹಸಿ ಕಡಲೆಕಾಳು ಬೀಜ ನೆನೆ ಇಟ್ಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮುಖ ತೊಳೆದ ತಕ್ಷಣವೇ 1 ಬಟ್ಲು ಕಡಲೆಕಾಳು ಬೀಜ ತಿನ್ಬೋದು. ಆ ಥರ ನೆನೆಸಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ಥರ ಕಾಳನ್ನು ನೆನೆಸಿಬಿಟ್ಟು ಬೆಳಗ್ಗೆ ಎದ್ದು ಮುಖ ತೊಳೆದು ಒಂದೇ 1 ಬಟ್ಲು ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ತಿಂದುಬಿಟ್ರೆ ಆಹಾರ ಸೂಪರಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ, ಯಾವ ಕಾಯಿಲೆಗಳು ಬರೋದಿಲ್ಲ. ಇವಾಗ ಟೊಮೊಟೊ ಹಾಕಿ 1 ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಇದೆ ಎಣ್ಣೆಯಲ್ಲಿ ಮೆತ್ತಗಾಗಬೇಕು. ನೋಡಿ, ಇವಾಗ ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ. ಹಸಿಮೆಣ್ಸಿಕಾಯಿ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ ಇದಕ್ಕೆ ನಾವು ಹಾಕ್ಕೊಳ್ಳೋಣ. ನೋಡಿ, ನೀವು ಹಸಿಮೆಣ್ಸಿಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಪಲ್ಯಗಳಂತೂ. ಡ್ರೈ ಪಲ್ಯ ಸೂಪರಾಗುತ್ತೆ. ಇದ್ರ ಜೊತೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಹಸಿ ಶುಂಠಿನೂ ಹಾಕ್ಬೋದು. ನಾನು ಹಸಿ ಶುಂಠಿ ಇಷ್ಟ ಆಗಲ್ಲ ಅಂತ ಹಾಕಿಲ್ಲ.
ಹಸಿಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಹಾಕಿಬಿಟ್ಟು ನೀವು ಮಾಡಿ ನೋಡಿ. ಇವಾಗ ಅದಕ್ಕೆ ಅರಿಶಿನ ಪುಡಿ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿಬಿಟ್ಟು ನಮಗೆ ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ನಾವು ಕಾಳು ಹಾಕೋಣ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ನಾವು ಬೇಯಿಸ್ಕೊಂಡಿದ್ದೀವಲ್ವ ಆ ಕಾಳು ಇದಕ್ಕೆ ಹಾಕ್ತಾಯಿದ್ದೀವಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಫಸ್ಟೇ ನಾವು ಉಪ್ಪು ಹಾಕಿ ಬೇಯಿಸಿದ್ದೀವಿ. ಸೊ ಮತ್ತೆ ಸ್ವಲ್ಪ ಉಪ್ಪು ಹಾಕಿದ್ವಿ. ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ತಿರುಗೋಣ. ನೋಡಿ, ಈ ಥರ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿಗಂತೂ ಇನ್ನೂ ಸೂಪರ್. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಬರೀ ಅನ್ನ ಸಾಂಬಾರು ಐತಪ್ಪ ಏನು ಮಾಡೋಣ ಅಂದರೆ ಈ ಕಾಳು ನೆಂಚ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಒಂದೇ ಒಂದು ನಿಮಿಷ ಇದಕ್ಕೆ ಅದೇ ಕಟ್ಟಿತ್ತಲ್ವ ಆ ಕಟ್ಟು ಸ್ವಲ್ಪ ನೀರು ಹಾಕೋಣಾಗುತ್ತೆ. ನೋಡಿ, ಆ ಜಾರಲ್ಲಿ ನಾವು ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀವಲ್ಲ ಅದೇ ಜಾರಲ್ಲೇ ತೊಳೆದು ನಾನು ಆ ಕಟ್ಟು ತೆಗೆದಿದ್ಮೇಲೆ ಅದನ್ನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಇದನ್ನು ಮುಚ್ಚಿಕೊಂಡು, ಯಾಕಂದ್ರೆ ನಾವು ಚೆನ್ನಾಗಿ ಬೇಯಿಸಿರ್ತೀವಿ. ಈ ಬೇಯಿಸೋ ಅವಶ್ಯಕತೆ ಏನಿರಲ್ಲ. ಆದರೆ ಖಾರ, ಉಪ್ಪು, ಟೊಮೊಟೊ, ಈರುಳ್ಳಿ ಒಗ್ಗರಣೆ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಇದಕ್ಕೆ ಬೆರಿಬೇಕಂದ್ರೆ ಒಂದು ನಿಮಿಷ ಇದನ್ನು ನಾವು ಮುಚ್ಚೋಣ. ಒಂದು ನಿಮಿಷ ಇದನ್ನು ಮುಚ್ಚೋಣ. ಒಂದು ನಿಮಿಷ ಆದ ನಂತರ ತೆಗೆದು ನೋಡೋಣ ಪಲ್ಯ ಹೇಗಾಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಅದು ಚುಟ್ಟು ಚುಟ್ಟು ಅಂತ ಶಬ್ದ ಬರುತ್ತೆ, ಆವಾಗೇ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾವು ಇದಕ್ಕೆ ಗ್ಯಾಸ್ ಸಣ್ಣ ಮಾಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಣ. ನೋಡಿ, ಕೊತ್ತಂಬರಿ ಸೊಪ್ಪು. ಲಾಸ್ಟಿಗೆ ಏನಪ್ಪ ಅಂದರೆ ಇದು ಕಡಲೆ ಬೀಜದ ಪೌಡ್ರ್. ಇದು ನಾವು ಮನೆಯಲ್ಲೇ ಮಾಡಿರೋದು. ನೀವು ಅಷ್ಟೇ ಕಡಲೆ ಬೀಜ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲ ಪಲ್ಯಗಳಿಗೆ ತುಂಬ ಚೆನ್ನಾಗಿರುತ್ತೆ, ಹಾಕ್ಬೋದು. ಇವಾಗ ನಾನೊಂದು ಸ್ಪೂನು ಕಡಲೆ ಬೀಜದ ಪೌಡ್ರನ್ನು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ, ಇದು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕಿಬಿಟ್ಟು ನಾವು ಪಲ್ಯ ರೆಡಿ ಆಯಿತು. ನೋಡಿ, ಎಲ್ಲ ಥರ ಕಾಳು ಹಾಕಿ ನಾನು ಪಲ್ಯ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಬೇಗ ಇಷ್ಟ ಇದ್ದವರು ಬೇಗ ರಾತ್ರಿ ನೆನಕ್ಕೆ ಬಿಟ್ಟು ನಾಳೆ ಪಲ್ಯ ಮಾಡ್ಕೊಂಡು ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ 3 ಥರ ಕಾಳಿಂದ ಪಲ್ಯ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.